ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಯಾಗಿದ್ದ ಮಂಜು ಲೀಲಾ ಸಂತುನ ಟ್ರಯಾಂಗಲ್ ಲವ್ ಸ್ಟೋರಿ ಕೊನೆಗೂ ಸುಖಾಂತ್ಯ ಕಂಡಿದೆ. ಬೆಂಗಳೂರಿನ ಹೊರವಲಯದ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸವನಪುರದಲ್ಲಿ ಕಳೆದ 2 ತಿಂಗಳ ಹಿಂದೆ ಈ ಟ್ರಯಾಂಗಲ್ ಲವ್ ಸ್ಟೋರಿ ನಡೆದಿತ್ತು. ಪತಿ ಮಂಜನನ್ನ ಬಿಟ್ಟು ಪತ್ನಿ ಲೀಲಾ ಪ್ರಿಯಕರ ಸಂತು ಜೊತೆ ಓಡಿ ಹೋಗಿದ್ಲು. ಈ ಕೋಪಕ್ಕೆ ಮಂಜ ಪತ್ನಿಯನ್ನ ಮನೆಗೆ ಬರುವಂತೆ, ಜೊತೆಗೆ ತನ್ನ ಜೊತೆ ಬರುವಂತೆ ಪರಿಪರಿಯಾಗಿ ಬೇಡಿಕೊಂಡ್ರು ಆಕೆಯ ಮನಸ್ಸು ಮಾತ್ರ ಕರಗಿರ್ಲಿಲ್ಲ. ಇದರಿಂದ ಕೋಪಗೊಂಡು ಸಂತು ಮನೆಗೆ ತೆರಳಿ ಲೀಲಾ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಕೂಡ ಮಾಡಿದ್ದ. ಅದಾದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಪೊಲೀಸರು ಆರೋಪಿ ಮಂಜನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕೂಡ ಕಳಿಸಿದ್ರು. ಜೈಲಿನಿಂದ ರಿಲೀಸ್ ಆಗಿ ಬಂದಿದ್ದ ಮಂಜ ಬಸವನಪುರದ ಮನೆಯನ್ನ ಖಾಲಿ ಮಾಡಿ ಜಲ್ಲಿ ಮಿಷಿನ್ ರೋಡ್ಗೆ ಶಿಫ್ಟ್ ಆಗಿದ್ದ. ಹೊಸ ಆಟೋವನ್ನ ಖರೀದಿ ಮಾಡಿ ತನ್ನ ಮಗನ ಜೊತೆ ವಾಸವಿದ್ದ. ಇತ್ತ ಹಲವಾರು ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಪತ್ನಿ ಲೀಲಾಗೆ ಟಕ್ಕರ್ ಕೊಡ್ತಾ ಇದ್ದ. ಜೊತೆಗೆ ಸಂತು ಮತ್ತೆ ಲೀಲಾ ತನ್ನ 2 ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ ಅನ್ನೋ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದ. ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಪತ್ನಿ ಲೀಲಾ ಪತಿ ಮಂಜನ ಮನೆಗೆ ಸೇರಿದ್ದಾಳೆ. ತಮ್ಮ 3 ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಾವಿಬ್ರು ಒಟ್ಟಿಗೆ ಸಂಸಾರವನ್ನ ಮಾಡ್ಕೊಂತೀವಿ ಅಂತ ಹೇಳಿದ್ದಾಳೆ. ಹಾಗಾಗಿ ಪತ್ನಿಗಾಗಿ ಪರಿತಪಿಸ್ತಾ ಇದ್ದ ಗಂಡ ಈಗ ಪತ್ನಿ ಲೀಲಾಳ ಮುಖ ನೋಡಿ ಜೊತೆಗೆ ಆಕೆ ಮನೆಗೆ ಬಂದಿರೋದ್ರಿಂದ ತುಂಬಾ ಖುಷಿ ಆಗ್ಬಿಟ್ಟಿದ್ದಾಳೆ. ಇತ್ತ 3 ಜನ ಮಕ್ಕಳು ಕೂಡ ತಂದೆ ತಾಯಿಯ ಜೊತೆಗೆ ಇರ್ಬೋದು ಅಂತ ಹೇಳಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಶ್ಯಾಮ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು.